ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಪುಟ್ಟ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಥೆಯಲ್ಲಿ ನಾನು ನನ್ನ ಮುದ್ದು ಕಂದಮ್ಮ ಹೇಗೆ ಸ್ಫಟಿಕಲಿಂಗ ಪೂಜೆ ಮಾಡ್ದ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಸ್ಫಟಿಕಲಿಂಗದ ಪೂಜೆ ವಿಶೇಷತೆ ಏನು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅಮ್ಮನೇ ಇದನ್ನು ಅವನ ಕೈಲಿ ಮಾಡಿಸಿದಂಥದ್ದು. ಅಮ್ಮನೇ 2 ಕಪ್ಪಲ್ಲಿ ಐಸ್ನ ಇಟ್ಬಿಟ್ಟು ಅದ್ರ ಮೇಲೆ ಶಿವಲಿಂಗವನ್ನು ಮಾಡಿ ಸ್ಫಟಿಕಲಿಂಗದ ಪೂಜೆ ಅಂತ ಹೇಳಿ ಮಾಡಿಸಿದಂಥದ್ದು. ಇನ್ನು ನಮ್ಮ ಮನೆಯಲ್ಲಿ ಸ್ಫಟಿಕಲಿಂಗ ಇಲ್ದಲೇ ಇರೋ ಕಾರಣದಿಂದ ಈ ಒಂದು ಐಸ್ ಕ್ಯೂಬ್ಸ್ನಲ್ಲಿ ಶಿವನ ರೂಪವನ್ನು ಮಾಡಿ ಮಗನಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಇನ್ನು ಇದನ್ನು ಮಾಡಿಸೋದ್ರಿಂದ ನಮ್ಮ ಪೂರ್ವಾರ್ಜಿತದ ಕರ್ಮ ಫಲಗಳು ಏನಿದೆ ಅಥವಾ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿದೆ ಅದನ್ನೆಲ್ಲ ತೆಗೆದು ಇಡೀ ವಾತಾವರಣ ಸ್ವಚ್ಛ ಆಗುತ್ತೆ ಅನ್ನೋವಂಥ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ ಸ್ಫಟಿಕಲಿಂಗವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟಾಗಿ ಇರುತ್ತೆ. ಹಾಗಂದರೆ ನಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಪೂಜೆನ ಮಾಡೋದಕ್ಕೆ. ಆ್ಯಂಡ್ ಮಕ್ಕಳ ಕೈಯಲ್ಲಿ ಈ ಒಂದು ಪೂಜೆನ ಮಾಡಿಸೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗಿ ಒಂದಷ್ಟು ಎನರ್ಜಿ ಕೂಡ ಗೇನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದಾಗುತ್ತೋ ಇವತ್ತಿನ ಪುಟ್ಟದಾದಂಥ ನನ್ನ ಜೀವನದ ಕತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.